ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ಧಾರವಾಡ, ಬೆಂಗಳೂರು, ಶಿವಮೊಗ್ಗ ಎಲ್ಲ ಜಿಲ್ಲೆಗಳಲ್ಲಿ 56,000 ಜೊತೆಗೆ ಇನ್ನೊಂದು 1,00,000 ಹುದ್ದೆಗಳನ್ನು ಜೊತೆಗೂಡಿಸಿ 1,56,000 ಹುದ್ದೆಗಳನ್ನು ಡಿಸೆಂಬರ್ ಒಳಗಾಗಿ ಅಧಿಸೂಚನೆ ಮಾಡಬೇಕಂತ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಾಗ ಗುರುಜನ ಹಂತವಾಗಿ ಸಂಪೂರ್ಣವಾಗಿ ನೇಮಕ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸರ್. ಇದು ಒಂದನೇದು. ಎರಡನೇದಾಗಿ ವಯೋಮಿತಿ ಸಡಿಲಿಕೆ ಮಾಡಿದ್ರು ಸರ್ 5 ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ. ಆದರೆ ಕೋವಿಡ್ನಿಂದ ಇಲ್ಲಿವರೆಗೆ ಒಂದು ಹುದ್ದೆಯನ್ನು ಕರೆದಿಲ್ಲ, ವಯೋಮಿತಿ ಮೀರಿ ಹೋಗಿದೆ ಸರ್. ಅದಕ್ಕಾಗಿ ಈ 1,56,000 ಹುದ್ದೆಗಳನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶವನ್ನು ಕೊಡಬೇಕಾಗಿ ಗಟ್ಟಿಯಾಗಿ ಬಂದಿದ್ದೀವಿ. ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಮೂರನೇದಾಗಿ ಕರ್ನಾಟಕದ ಅತ್ಯಂತ ಭ್ರಷ್ಟಾಚಾರ ಸಂಸ್ಥೆ KPSC ಎಲ್ಲ ಮೆಂಬರ್ಗಳು ಅವರ ಆಸ್ತಿಯನ್ನು ಎನ್ಕ್ವೈರಿ ಮಾಡಬೇಕಂತ ಹೇಳಿದ್ದೀವಿ. ಮೊನ್ನೆ 384 KPSC ಹುದ್ದೆಗಳನ್ನು ತಂದಿದ್ರು, KS ಹುದ್ದೆಗಳನ್ನು. ಆ ಹುದ್ದೆಗಳು ಭ್ರಷ್ಟಾಚಾರದಿಂದ ಕೂಡಿದವು, ಅದನ್ನು ಕೂಡ ರದ್ದು ಮಾಡಬೇಕಂತ ಕೇಳ್ಕೊಂಡಾಗ ಅವರು CM ಅವರು ಹೇಳಿದ್ರು, CS ಮುಖಾಂತರ ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ನಮಗೆ ತಲುಪಿಸ್ರಿ, ನಾನು ಸಂಪೂರ್ಣವಾಗಿ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಉದಾಹರಣೆಗಾಗಿ ಕೆಲವೊಂದು ತಮ್ಮ ಮುಂದೆ ಹೇಳ್ತೀನಿ. PDO ಸಿಂಧನೂರು ಒಳಗೆ 1 ತಾಸು ಲೇಟ್ ಮಾಡಿ ಕ್ವಶನ್ ಪೇಪರ್ ಲೀಕ್ ಮಾಡಿ ಓಪನ್ ಮಾಡಿ ಒಳಗೆ ತಂದು ಕೊಟ್ಟಾರೆ. ಅದರ ವಿರುದ್ಧ ಹೋರಾಟ ಮಾಡಿದಂಥವ್ರ ಮೇಲೆ ಕೇಸ್ ಆಗಿದೆ. KS ಮರು ನೇಮಕಾತಿ ಮಾಡಿರಿ, ರದ್ದು ಮಾಡಿರಿ, ಮತ್ತೊಮ್ಮೆ ರೀನೋಟಿಫಿಕೇಶನ್ ಮಾಡಿರಿ ಅಂತಂದಾಗ ಧಾರವಾಡದಿಂದ ಕೆಲವು ವಿದ್ಯಾರ್ಥಿಗಳು ಅನಿಲ್ ಕಂಬಳಿ ಅವರ ನೇತೃತ್ವದೊಳಗೆ ಧಾರವಾಡದಿಂದ ಬೆಂಗಳೂರು ಪಾದಯಾತ್ರೆ ಮಾಡಿ ಬೆಂಗಳೂರಿಗೆ ಬಂದಾಗ ಎಲ್ಲ ಪೊಲೀಸ್ ಅಧಿಕಾರಿಗಳು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಆ ಕೇಸನ್ನು ನೀವು ತಕ್ಕೋಬೇಕು. 90,000 ಶಿಕ್ಷಕರ ಹುದ್ದೆಗಳ ಖಾಲಿದು, ಅದನ್ನು ನೇಮಕ ಮಾಡ್ಕೋಬೇಕು. 20 ವರ್ಷದಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಅಲ್ಲ, ಅದನ್ನು ಮಾಡ್ಕೋಬೇಕಂತ ಮನವಿ ಕೊಟ್ಟಾಗ CM ಅವರು ಸಂಪೂರ್ಣವಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ ಸರ್. ಈಗ KPSC KE ಕೊಡಬೇಕು 100% ಗಮನಕ್ಕೆ ತಂದೀವಿ ಸರ್. KPSC ಭ್ರಷ್ಟಾಚಾರದ ಅಲ್ಲಿ ಕೊಟ್ಟರೆ ಬಡವರ ಮಕ್ಕಳು ನೌಕರಿ ಆಗೋದಿಲ್ಲ ಸರ್. ಅದಕ್ಕಾಗಿ ಸಂಪೂರ್ಣವಾಗಿ KE ಕೊಡ್ರಿ, ಇಲ್ಲ ಅಂದ್ರೆ ನಮ್ಗೆ ಇನ್ನೊಂದು ಬೇಡಿಕೆ ಸರ್. KPSC ಮೆಂಬರ್ಗಳನ್ನು ಅಮಾನತಿನಲ್ಲಿಟ್ಟು ನಿವೃತ್ತ ನ್ಯಾಯಾಧೀಶರ ನೇಮಕದೊಳಗೆ ಮುಂದಿನ ಎಲ್ಲ ಹುದ್ದೆಗಳನ್ನು ಅವ್ರ ನೇಮಕಗಳು ಕರೀಲಿ ಅಂತ ಮನವಿ ಸ್ಪಂದನೆ ಮಾಡಿದ್ದಾರೆ ಸರ್ ಅವರು. ಮತ್ತು ಇನ್ನೊಂದು ಹೇಳಿದ್ದಾರೆ, ತನಿಖೆ ಮಾಡಿಸ್ತೀನಿ, ಏನಾದರೂ ತನಿಖೆಯೊಳಗವರು ತಪ್ಪು ಮಾಡಿದ ಕಂಡು ಬಂದರೆ ಎಲ್ಲರೂ ಹೊರಗೆ ಹಾಕ್ತೀನಿ ಅಂತ ಮಾತಾಡ್ತಾರೆ.